ಸೊ ಅದಾದಮೇಲೆ ಏನಪ್ಪ 2025ನಲ್ಲಿ ನನ್ನ ಹಸ್ಬೆಂಡು ಕೋಚಿಂಗ್ ಕೋಚಿಂಗ್ ಶುರು ಮಾಡಿದ್ರು. ಸೊ ಅವರೊಬ್ಬರು ಮೆಂಟರ್ ಹತ್ರ ಕೋಚಿಂಗ್ ಶುರು ಮಾಡಿದ್ರು. ಸೊ ಸೊ ಅವರು ಏನಪ್ಪ ಹೈ ಟಿಕೆಟ್ ತೊಗೊಂಡ್ರು. ಸೊ ಅದು ಫಾ ವಿತ್ ಫ್ಯಾಮ್ಲಿ. ಸೊ ಅದ್ರಲ್ಲಿ ನಾನು ಶುರು ಮಾಡಿದೆ. ಶುರು ಮಾಡ್ದಾ ಸೊ ಅದ್ರಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡ್ತಾ ಮಾಡ್ತಾ ಸೊ ನಾನೇನು ಟೀಚ್ ಮಾಡಬೇಕು ಅಂತ ಅದರಲ್ಲಿ ಡಿಸೈಡ್ ಮಾಡ್ತಿದ್ದೆ. ಸೊ ಆಗ ನಾನು ಇದ್ಕೊಂಡು ಒಂದು ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಈ ಥರ ಏನಪ್ಪ ಹೆಣ್ಮಕ್ಳಿಗೆ ಫೈನಾನ್ಷಿಯಲಿ ಯಾವ ಥರ ಫ್ರೀಡಮ್ ಆಗಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತಂದೆ. ಸೊ ಆಗ ಅವ್ರು ಇದ್ಕೊಂಡು ಫೈನಾನ್ಷಿಯಲ್ ಫ್ರೀಡಮ್ ಓಕೆ, ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಅವ್ರು ಹೋಗಿರೋಂಥ ಮನೇಲಿ ನೆಮ್ಮದಿಯಾಗಿರಬೇಕು. ಸೊ ನೀನು ಯಾವ ಥರ ಇಲ್ಲಿ ಒಳ್ಳೆ ಬಾಂಡ್ನ ಬೆಂಡ್ ಮಾಡ್ಕೊಂಡಿದ್ಯಾ, ಅದನ್ನೇ ಯಾಕೆ ಟೀಚ್ ಮಾಡಬಾರ್ದು ಅಂತ ಹೇಳಿದರು. ಸೊ ಒಂದು ಮೂಮೆಂಟಿಗೆ ಸರಿ ಆಯಿತು ಅಂತ ಅಂದ್ಕೊಂಡೆ. ಬಟ್ ಈಗ ನಾನೇನು ಡಿಸೈಡ್ ಆಗಿಲ್ಲ ಸೊ ಇದನ್ನೇ ಟೀಚ್ ಮಾಡಬೇಕು ಅಂತ. ಬಟ್ ನೆಕ್ಸ್ಟ್ ಡೇ ನನ್ನ ಹೀಲಿಂಗ್ ಕ್ಲಾಸಲ್ಲಿ ಸೊ ಒಂದು ಟರ್ನಿಂಗ್ ಪಾಯಿಂಟ್ಸ್ ಇತ್ತು. ಏನು ಅಂತಂದರೆ ಸೊ ಹೀಲಿಂಗ್ ಕ್ಲಾಸಲ್ಲಿ ಅವರು ಒಬ್ಬರು ರಿವ್ಯೂ ಹಾಕಿದ್ರು. ಸೊ ಆ ರಿವ್ಯೂ ನೋಡಿದ್ರೆ ನಂಗೆ ಶಾಕ್ ಆಯಿತು. ಯಾಕೆ ಶಾಕ್ ಆದಂತಂದರೆ ಅದು ಒಂದು ಆ ರಿವ್ಯೂ ಬಂದು ಕೊಟ್ಟಂತಹ ಒಬ್ಬರು ವ್ಯಕ್ತಿ ಬಂದು ನಮ್ಮೂರಿನವರೇ. ಸೊ ಅವರು ಅಲ್ಲಿರೋಂತಹ ಆ ಪ್ರಾಬ್ಲಮ್ಸ್ ಎಲ್ಲ ಶೇರ್ ಮಾಡಿಕೊಂಡು ಅವರು ಏನೇನು ಫೇಸ್ ಮಾಡಿದ್ರು ಎಲ್ಲ ಹೇಳ್ಕೊತ ಅವರು ಅವರ ಅಭಿಪ್ರಾಯನ ತಿಳಿಸ್ತಾ ಇದ್ರು. ಸೊ ಫೈನಲಿ ತುಂಬ ಟೋಟಲಿ ಅವರು ಡಿಸ್ಟರ್ಬ್ ಆಗಿ ಮತ್ತೆ ಇವ್ರ ಕಡೆಯಿಂದ ಹೇರಿಂಗ್ ತೊಗೊಂಡಿದ್ದಾರೆ. ಸೊ ಆಗ ನನಗೆ ಯಾಕೇನಪ್ಪ ಅದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ಅಂತಂದರೆ, ಈಗ ನೋಡಿ ಯಾರಾದರೂ ಒಂದೇನವರು ಏನಾದರೂ ಒಂದು ಏನಾದರೂ ಮ್ಯಾರೇಜ್ ಫಂಕ್ಷನ್ ಅಥವಾ ಎಲ್ಲಾದರೂ ಒಳ್ಳೆ ಕಡೆ ಸಿಕ್ಕಿದಾಗ ಖುಷಿ ಪಡ್ತೀವಿ. ಅದೇ ಇಂಥ ಹೀಲಿಂಗ್ ಜಾಗದಲ್ಲಿ ಸಿಕ್ಕಿದ್ದಾರೆ ಅಂತಂದರೆ ಸೊ ಅದು ಮನ್ಸಿಗೆ ತಡ್ಕೊಳೋದಕ್ಕಾಗೋದಿಲ್ಲ. ಈಗ ನನಗೂ ಹಾಗೆ ಆಯಿತು. ಸೊ ಆ ಟೈಮ್ಗೆ ನನಗೆ ಏನಪ್ಪ ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ. ಯಾಕೆ ಹೆಣ್ಮಕ್ಳು ತವ್ರ ಮನೆ ತುಂಬ ಮುದ್ದಾಗಿ ಬೆಳೆದಿರ್ತಾರೆ, ಓದ್ ಮನೇಲಿ ಏನಪ್ಪ ಯಾಕೆ ಇಷ್ಟು ಸ್ಟ್ರಗಲ್ ಪಡ್ತಿದ್ದಾರೆ, ಏನು ರೀಸನು ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನಾನು ಸ್ವಲ್ಪ R&D ಮಾಡಿದೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಆಫೀಸ್ ಫ್ರೆಂಡ್ಸ್ ಎಲ್ಲರ ಜೊತೆ ಡಿಸ್ಕಸ್ ಮಾಡಿದೆ. ಅವ್ರ ಪೇನ್ ಪಾಯಿಂಟ್ಸ್ ಏನಿದೆ ಎಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಏನಪ್ಪ ಒಂದು ಗೊತ್ತಾಯಿತು. ಸೊ ಅವರು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು. ಸೊ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಮತ್ತು ಅವ್ರಿಗೆ ಏನಪ್ಪ ಸೆಲ್ಫ್ ರೆಸ್ಪೆಕ್ಟ್ ಬೇಕು. ಹಾಗೆ ಅವ್ರನ್ನ ಅವ್ರು ಹೇಗೆ ನಂಬಬೇಕು ಅನ್ನೋ ಕಾನ್ಫಿಡೆನ್ಸ್ ಅವ್ರು ಬಿಲ್ಡ್ ಮಾಡಬೇಕು. ಸೊ ಹಾಗಾಗಿ ಆಗಲಿಂದ ನಾನು R&D ಮಾಡ್ತಾ ದೆನ್ ಐ ಫೌಂಡ್ E21 ಹ್ಯಾಬಿಟ್ಸು. E21 ಹ್ಯಾಬಿಟ್ಸು ಮೊದಲು ನಾನು ಯೂಸ್ ಮಾಡಿದೆ. ಸೊ ನನ್ನ ಜೀವನ ನಾನು ಅಪ್ಲೈ ಮಾಡಿದೆ. ಸೊ ಈವನ್ ನಾನು ಹೀಲಿಂಗ್ ತೊಗೊಂಡಾದರೆ ಏನಪ್ಪ ಎಲ್ಲ ಚೆನ್ನಾಗಿತ್ತು, ಬಟ್ ನನ್ನ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಿಲ್ಲ. ಸೊ ಈ ಹ್ಯಾಬಿಟ್ಸ್ ಯೂಸ್ ಮಾಡಿಕೊಂಡು ನನ್ನ ಡೈಲಿ ಪ್ರೊಡಕ್ಟಿವಿಟಿನ ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು ಅಂತ ನನ್ನ ಈ ಹ್ಯಾಬಿಟ್ಸು ತುಂಬ ಹೆಲ್ಪ್ ಮಾಡ್ತು. ಸೊ ಈಗ ನಾನೇನಪ್ಪ ಯಾವ ಟೈಮ್ ಎದ್ದೇಳಬೇಕು ಅಂದರೆ ಆ ಟೈಮ್ಗೆ ಎದ್ದೇಳ್ತೀನಿ, ಅಲಾರಾಮ್ ಇಲ್ಲದ್ರೆ ಎದ್ದೇಳ್ತೀನಿ. ಸೊ ಯಾವ ಟೈಮ್ಗೆ ಯಾವ ಕೆಲಸ ಮಾಡಬೇಕು ಅಂತಂದರೆ ಆ ಕೆಲಸ ಮುಗಿದೋಗಿರುತ್ತೆ. ಸೊ ಈ ನನ್ನ ಡೈಲಿ ಪ್ಲ್ಯಾನ್ ಅಂತ ಎಲ್ಲ ನನ್ನ ಮೈಂಡೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈವನ್ ಎಷ್ಟು ಕೆಲಸ ಮಾಡಿದ್ರು ನನಗೆ ಸ್ಟ್ರೇನ್ ಆಗಲ್ಲ. ಸಪೋಸ್ ಯಾವ್ದಾದ್ರು ಟೈಮಲ್ಲಿ ನನಗೆ ಏನಪ್ಪ ಓಕೆ ಒಂದು ಸ್ವಲ್ಪ ನಿದ್ದೆ ಮಾಡಬೇಕಾ ಅಂತಂದರೆ ನಾನು ಒಂದು 10 ನಿಮಿಷ ನಾಪ್ ತೊಗೊತೀನಿ. ಒಂದು 10 ನಿಮಿಷ ಮಲಗಿದ್ರೆ ಸಾಕು, ಫುಲ್ ರಿಫ್ರೆಶ್ ಆಗಿರ್ತೀನಿ. ಸೊ ಈ ಹ್ಯಾಬಿಟ್ಸ್ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಈ ಹ್ಯಾಬಿಟ್ಸಿಂದ ಇಲ್ಲ ಏನಪ್ಪ ಓವರ್ ಥಿಂಕಿಂಗ್ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಅವ್ರ ಮನಸ್ಸಲ್ಲಿ ಹೆವಿ ಗುದ್ದಾಟ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆ ಯಾರಾದ್ರು ಬೈದಿದ್ದ ತಕ್ಷಣ ನಾವು ಏನಪ್ಪ ರಿಸೀವ್ ಮಾಡ್ಕೊಂಡು ನಮ್ಗೆ ಹೆಂಗಾಗುತ್ತೆ, ಸೊ ಆ ಪೇನ ಯಾವ ಥರ ರಿಲೀಸ್ ಮಾಡಬೇಕು ಅನ್ನೋದು ಈ ಹ್ಯಾಬಿಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೆಲವರಂತೂ ಏನಪ್ಪ ಕೆಲವ್ರ ಮನೆಯಲ್ಲಿ ಹೇಗೆ ಅಂತಂದರೆ ಆ ಮನೇಲಿ ಯಾರೋ ಒಂದು ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಅಂತಂದರೆ ಅವನ್ನ ಕುಗ್ಗಿಸ್ಬೇಕು ಅಂತಂದರೆ ಕೆಲವ್ರು ನೋಡ್ತಿರ್ತಾರೆ. ಸೊ ಅಂಥವನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಈ ಹ್ಯಾಬಿಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕೆಲವರು ಪರ್ಟಿಕ್ಯುಲರ್ಗೆ ಏನಪ್ಪ ಪೋರ್ಟ್ರೇಟ್ ಮಾಡಿಬಿಡ್ತಾರೆ, ಏನಪ್ಪ ಚೆನ್ನಾಗಿರೋನ್ನ ವಿಲನ್ ಥರ ಪೋರ್ಟ್ರೇಟ್ ಮಾಡಿಬಿಡ್ತಾರೆ ಬೇಕು ಅಂತಲೇ. ಕೆಲವ್ರು ಏನಪ್ಪ ಅವರು ಒಳ್ಳೇದಕ್ಕೋಸ್ಕರ ಇನ್ನೊಬ್ಬರನ್ನ ಬ್ಯಾಡಾಗಿ ಪ್ರೂವ್ ಮಾಡಿಬಿಡ್ತಾರೆ. ಅದನ್ನು ಸ್ಲ್ಯಾಂಗಲ್ಲಿ ಹೇಳ್ತಾರಲ್ಲ, ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿಕ ಬಕ್ರ ಮಾಡಿದಿರ್ತಾರೆ. ಆ ಥರ ಎಲ್ಲ ಕೆಲವು ಜನ ಮಾಡ್ತಾರೆ. ಸೊ ಅಂಥವನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂದರೆ ಈ ಹ್ಯಾಬಿಟ್ಸು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಕೆಲವರು ಏನಪ್ಪ ಬೇಕು ಅಂದರೆ ಟಾರ್ಗೆಟ್ ಮಾಡಿ ಬೈತಿರ್ತಾರೆ. ಸೊ ಇವ್ರನ್ನೇ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಹ್ಯಾಬಿಟ್ಸು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಈ ಹ್ಯಾಬಿಟ್ಸು ನನಗಂತೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಹಾಗಾಗಿ ನಾನು ಈ ಹ್ಯಾಬಿಟ್ಸ್ನ ಪ್ರಾಪರಾಗಿ ಸ್ಟ್ರಕ್ಚರ್ಡ್ ವೇನಲ್ಲಿ ಡಿಸೈನ್ ಮಾಡಿದ್ದೀನಿ. ಸೊ ಸಿಂಪಲ್ ವೇನಲ್ಲಿ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ
ಸೊ ದಯವಿಟ್ಟು ಈ ಅವಕಾಶ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಏಕಂತಂದರೆ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಏನಪ್ಪ, ನಿಮ್ಮ ಮನಸ್ಸಲ್ಲಿ ಯಾವುದೇ ನೋವು ಇಟ್ಕೊಂಡ್ರು ಏನಪ್ಪ ಅದನ್ನು ಹಾಗೆ ಕ್ಯಾರಿ ಮಾಡ್ತಾ ಇದ್ರಿ ಅಂತಂದರೆ ಅದು ಇವತ್ತು ಸ್ವಲ್ಪ ಇರೋದು ನಾಳೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ನಾಳೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಹಾಗೆ ಜಾಸ್ತಿಗೆ ಒಂದಿನ ಬರ್ಸ್ಟ್ ಆಗುತ್ತೆ. ಸೊ ಆ ಬರ್ಸ್ಟ್ ಆದಮೇಲೆ ನೀವು ಹೇಗಿರ್ತೀರ ಅಂತ ಗೊತ್ತಾಗಲ್ಲ. ಸೊ ಆ ಸ್ಟೇಜ್ ತನಕ ಹೋಗ್ಬಿಡಿ. ಯಾವುದೇ ನೋವಿದ್ರು, ಯಾವುದೇ ಸಮಸ್ಯೆ ಇದ್ರು, ಸಣ್ಣದಾಗಿ ಇರೋವಾಗಲೇ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಆಗಲೇ ನೆಕ್ಸ್ಟ್ ನೀವು ಏನಾಗಬೇಕು, ಏನು ಮಾಡಬೇಕು, ಎಲ್ಲರಲ್ಲೂ ಒಂದೊಂದು ಯೂನಿಕ್ ಸ್ಟ್ರೆಂತ್ಸ್ ಇರುತ್ತೆ. ಸೊ ಅದನ್ನು ಹುಡ್ಕೋಂಥ ಪ್ರಯತ್ನ ಮಾಡಿ. ಸೊ ಎಲ್ಲರದ್ದು ಒಂದೊಂದು ಪರ್ಪಸ್ ಇರುತ್ತೆ. ನಿಮ್ಮ ಪರ್ಪಸ್ ಏನು? ಸೊ ಹುಡುಕ್ಬೇಕಂದ್ರೆ ನೀವು ಮೆಂಟಲಿ ಕಾಮ್ ಆಗಿರಬೇಕು. ಸೊ ನಿಮ್ಮ ವ್ಯಾಲ್ಯೂ ನೀವು ತಿಳ್ಕೊಬೇಕು. ಇನ್ನೊಬ್ರು ನಿಮ್ಮ ವ್ಯಾಲ್ಯೂನ ನೀವೇನಪ್ಪ ಜಡ್ಜ್ ಮಾಡೋದಲ್ಲ, ನಿಮ್ಮ ವ್ಯಾಲ್ಯೂ ಅನ್ನೋದು ನೀವೇ ತಿಳ್ಕೊಬೇಕು. ಸೊ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಗೇನ್ ಮಾಡಬೇಕು ಅಂದರೆ ಸೊ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ನೀವು ಮಾತಾಡೋ ವೇ ಇಂಪ್ರೂವ್ ಆಗಿರಬೇಕು, ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಇವೆಲ್ಲ ಈ ಹ್ಯಾಬಿಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಇದೇ ಶುಕ್ರವಾರ ಬೆಳಿಗ್ಗೆ 5:30ರಿಂದ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರ್ಯಾರು ಲಿಟ್ರಲಿ ಎಸ್ ನಂಗೆ ಚೇಂಜ್ ಬೇಕು, ನನ್ನ ಲೈಫ್ ಇನ್ನೂ ಹೊಸ್ದಾಗಿರುತ್ತೆ, ನನ್ನ ಲೈಫ್ ನಾನು ಅಂದ್ಕೊಂಡಾಗಿರಬೇಕು ಅಂತ ಬಯಸ್ತಿರೋ ದಯವಿಟ್ಟು ಎನ್ರೋಲ್ ಮಾಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಎಲ್ಲರಿಗೂ ಕೈಗೆ ಎಟುಕೋ ಥರನೇ ನಾನು ಪ್ರೈಸ್ ಇಟ್ಟಿದ್ದೀನಿ. ಏಕೆಂದರೆ ಎಲ್ಲ ಹೆಣ್ಮಕ್ಳು ಏನಪ್ಪ ಕೆಲವರು ದುಡಿತಿರ್ತಾರೆ, ಕೆಲವರು ಏನಪ್ಪ ದುಡಿಯೋದಿಲ್ಲ. ಸೊ ಅಂಥವ್ರಿಗೂ ಯೂಸ್ ಆಗಬೇಕು. ಈ ಥರ ಪ್ರೋಗ್ರಾಮ್ ನೀವು ಎನ್ರೋಲ್ ಮಾಡಬೇಕು ಅಂದರೆ ನಿಮ್ಮ ಫ್ಯಾಮಿಲಿನೂ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಲಿ ಅಂತ ಹೇಳಿ ಈ ಥರ ಇದೆ, ಈ ಥರ ಮಾಡಬೇಕಷ್ಟೆ. ಸೊ ಇದಕ್ಕೆ ನಾನೊಂದು ಏನು ಉದಾಹರಣೆ ಕೊಡ್ತೀನಿ ಅಂದರೆ, ನಾನು ಹೀಗೆ ಏನಪ್ಪ ಹಿಂದಿಂದು ಇನ್ನೊಂದು ಹೈ ಟಿಕೆಟ್ ಇತ್ತು. ಸೊ ಹೈ ಟಿಕೆಟು ನಂಗೆ ತುಂಬ ಏನಪ್ಪ ಇಂಪಾರ್ಟೆಂಟ್ ಅನ್ನಿಸ್ತು, ಮಾಡಬೇಕು, ಎನ್ರೋಲ್ ಮಾಡಬೇಕು ಅಂತ. ಸೊ ಆಗ ನನ್ನ ಹಸ್ಬೆಂಡ್ನ ಕೇಳಿದೆ, ಸೊ ಈ ಥರ ಎನ್ರೋಲ್ ಮಾಡಬೇಕು ಅಂತ. ಸೊ ಅವ್ರು ಇಟ್ಕೊಂಡು ಆಲ್ರೆಡಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಿದ್ದೆ, ಇದು ಹೇಗೆ ಅಂತ. ಇಲ್ಲ ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದರೆ ಅಂದೆ. ಸೊ ಆಗ ಅವ್ರು ಇದ್ಕೊಂಡು ಸರಿ ಹಾಗಿದ್ರೆ ಏನಪ್ಪ ಕ್ರೆಡಿಟ್ ಕಾರ್ಡ್ ತಗೋ ಅಂತಂದರೆ. ಸೊ ನಂಗೆ ಕ್ರೆಡಿಟ್ ಕಾರ್ಡ್ ಮೊದಲಿಂದಲೇ ಇಷ್ಟ ಇಲ್ಲ. ಐ ಹೇಟ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಹೇಗಿದೆ, ಸಾಲದ ಕಾರ್ಡು ನಮ್ಮ ಜೋಬಲ್ಲಿ ಇಟ್ಕೊಂಡಂಗೆ. ಸೊ ನಂಗೆ ಅದು ಇಷ್ಟ ಆಗಿಲ್ಲ. ಬಟ್ ನಾವು ಫೈನಾನ್ಷಿಯಲಿ ಹೆಂಗೆ ಏನಪ್ಪ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಯಾವುದಾದ್ರು ಒಂದು ಎಮರ್ಜೆನ್ಸಿ ಫಂಡ್ ಅಂತ ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ. ಅದು ಯಾವಾಗ ಮುಟ್ತೀವಿ ಅಂದರೆ ಯಾವಾಗ ತೀರಾ ಬೇಕಾಗಿರುತ್ತೆ, ಅಥವಾ ಏನಪ್ಪ ನಮಗೆ ಏನಪ್ಪ ಖರ್ಚಿಗೆ ಬೇಕಾಗಿರೋಂಥ ಇದರಲ್ಲಿ ಅಕೌಂಟಲ್ಲಿ ಖಾಲಿಯಾಗಿ ತೀರಾ ಎಮರ್ಜೆನ್ಸಿ ಬೇಕೇ ಬೇಕಾಗುತ್ತೆ ಅಂಥ ಟೈಮಲ್ಲಿ ಮುಟ್ತೀವಿ. ಸೊ ನಾನು ಅವರು ಅಷ್ಟೇ ಆ ಥರ ಇಟ್ಟಿರ್ತೀವಿ. ಸೊ ಆ ಅಮೌಂಟು ಏನಪ್ಪ ಈ ಪ್ರೋಗ್ರಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರುತ್ತೆ. ಸೊ ನಾನು ಯೋಚನೆ ಮಾಡಿದೆ, ಓಕೆ ಇದನ್ನೇ ಈಗ ಖರ್ಚು ಮಾಡಿದೆ, ನೆಕ್ಸ್ಟು ಏನಪ್ಪ ಒಂದು ತಿಂಗಳು ಯಾವುದೇ ರೀತಿ ಏನಪ್ಪ ಜಾಸ್ತಿ ಏನಪ್ಪ ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಸ್ವಲ್ಪ ಖರ್ಚಿನಲ್ಲಿ ಇಳ್ತಾ ಇರಬೇಕು ಅಂತ. ಸೊ ಅದು ಮೈಂಡ್ ಫಿಕ್ಸ್ ಆಗಿ, ಸೊ ಅದರಿಂದ ತೊಗೊಂಡು ನಾನು ಇದಕ್ಕೆ ಎನ್ರೋಲ್ ಮಾಡಿದೆ. ಸೊ ಈ ಥರ ಏನಪ್ಪ ನೀವು ಡಿಸೈಡ್ ಮಾಡಿ. ಹಾಗೆ ಇನ್ನೊಂದು ಸೊಲ್ಯೂಷನ್, ನೀವು ಏನಪ್ಪ ತಿಂಗಳ ನಿಮ್ಮ ಖರ್ಚಿಗೆ ಅಂತ ನೀವು ನಿಮ್ಮವ್ರ ಥರ ದುಡಿಸ್ಕೊಳ್ಳಿ. ಸೊ ಅವ್ರ ಸ್ಯಾಲ್ರಿ ದುಡ್ಡು ನಿಮ್ಮ ಕೈಗೆ ಕೊಡ್ತಿದ್ರು, ನಿಮ್ಮದು ಅಂತ ಹಣ ತಿಂಗಳ ಈಸ್ಕೊಳ್ಳಿ. ಇದು ಯಾಕೆ ಇಂಪಾರ್ಟೆಂಟ್? ಇದು ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ತೋರಿಸುತ್ತೆ. ಸಪೋಸ್ ಏನಾದ್ರು ಕಲಿಬೇಕು ಅಂದರೆ, ಅಥವಾ ಏನಾದ್ರು ನಿಮಗೋಸ್ಕರ ನೀವೇನಾದ್ರು ಮಾಡ್ಕೋಬೇಕು ಅಂದರೆ ಪದೇ ಹೋಗಿ ಇನ್ನೊಬ್ರ ಹತ್ರ ನಾವು ಕೈ ಚಾಚೋ ಅವಶ್ಯಕತೆ ಇಲ್ಲ. ನಾವು ಯಾವಾಗ ಕೈ ಇನ್ನೊಬ್ರು ಚಾಚ್ತೀವೋ ಇಡೀ ನಮ್ಮ ಜೀವನ ಅವರು ಬಡಿ ಇಟ್ಟಂಗೆ. ಸೊ ಆಗ ಯಾವುದೇ ಡಿಸಿಷನ್ ಆಗಲಿ ನಮ್ಗೆ ತೊಗೊಳ್ಳೋಂತಹ ರೈಟ್ಸು ನಮಗಿರಲ್ಲ. ಸೊ ಹಾಗಾಗಿ ತಿಂಗಳ ಹೌದು, ₹500 ಆಗಿರ್ಬೋದು, ₹1000 ಆಗಿರ್ಬೋದು ತೊಗೊಳ್ಳಿ. ಅದು ನಿಮ್ಮದು ಅಂತ ಪಕ್ಕಕ್ಕೆ ಎತ್ತಳಿ. ಅದನ್ನು ಮತ್ತೆ ಏನಪ್ಪ ಬೇರೆಯವ್ರು ಖರ್ಚು ಮಾಡೋಕೆ ಹೋಗ್ಬೇಡಿ, ಅದು ನಿಮಗೆ ಅಂತ ಇಟ್ಕೊಳ್ಳಿ. ಸೊ ಅದನ್ನು ಹಾಗೆ ಕೂಡಿಟ್ಕೊಂಡು ನಿಮ್ಗೆ ಏನು ಅನಿಸುತ್ತೋ, ಏನು ಕಲಿಬೇಕು ಅನಿಸುತ್ತೋ ಕಲೀರಿ, ಏನು ಮಾಡಬೇಕು ಅನಿಸುತ್ತೋ ಮಾಡಿರಿ. ಇವೊಂದು ನಾನು ಅರ್ನಿಂಗ್ ಇದ್ದರು ನನ್ನ ಹಸ್ಬೆಂಡ್ ಹತ್ರ ನಾನು ತಿಂಗಳ ನನ್ನ ಪಾಕೆಟ್ ಮನಿ ಇಸ್ಕೊತೀನಿ. ಈಗ ಅದು ನನ್ನ ಸೆಲ್ಫ್ ರೆಸ್ಪೆಕ್ಟು. ಸೊ ಅದನ್ನ ಇಸ್ಕೊಂಡು ಏನಪ್ಪ ಮತ್ತೆ ಏನಪ್ಪ ಅದು ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್. ಸಪೋಸ್ ಏನಪ್ಪ ಒಂದ್ಸರಿ ಅವ್ರು ಬೇಕಾಗುತ್ತೆ, ಅವ್ರು ಖರ್ಚಾಗಿ ಅವ್ರು ಬೇಕಂದ್ರೆ ಅವ್ರು ಕೊಡ್ತೀನಿ, ಮತ್ತು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಡ್ತೀವಿ. ಸೊ ದಯವಿಟ್ಟು ಏನಪ್ಪ ಯಾರ್ಯಾರು ಹೀಲಿಂಗ್ ಸ್ಟೇಜ್ ಏನಪ್ಪ ನಿಮ್ಮ ಮನಸ್ಸಲ್ಲಿ ಏನಾದರೂ ಪೇನ್, ಅಥವಾ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಪ್ಪ ಒಂದು ಒಳ್ಳೆ ಬಾಂಡಿಂಗ್ ಇಲ್ಲ, ಅಥವಾ ಏನಪ್ಪ ಮಾತಿಗೆ ಏನಪ್ಪ ನಿಮ್ಮನ್ನು ಬೈತಿರ್ತಾರೆ, ಅದನ್ನು ನಿಮ್ಮ ಮನಸ್ಸಿಗೆ ಹಾಕೊಂಡು ಕೊರತಿದ್ರ ಅಂತಂದರೆ ದಯವಿಟ್ಟು ಆ ಸ್ಟೇಜಲ್ಲಿ ಇರೋಕ್ಕೆ ಹೋಗ್ಬೇಡಿ. ಅದನ್ನು ಹೀಲ್ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್.
ಏಕೆಂದರೆ ನೀವು ಯಾವುದನ್ನು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀರೋ ಅದು ನಿಮ್ಮ ಬರೀ ಮನಸ್ಸನ್ನಷ್ಟೇ ಕೆಡ್ಸಲ್ಲ, ನಿಮ್ಮ ಬಾಡಿನೂ ಕೆಡ್ಸುತ್ತೆ, ಹಾಗೆ ನಿಮ್ಮ ಸರೌಂಡಿಂಗು ಕೆಡ್ಸುತ್ತೆ. ನೀವು ಖುಷಿಯಾಗಿದ್ರೆ ಇಡೀ ನಿಮ್ಮ ಮನೆಯಲ್ಲಿ ಖುಷಿಯಾಗಿರುತ್ತೆ ಅಲ್ವಾ. ಫಸ್ಟ್ ನೀವು ಖುಷಿಯಾಗಿರೋದನ್ನ ಕಲೀರಿ. ಸೊ ಇದನ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ತುಂಬ ಲೆಸನ್ಸ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಈ ಲೆಸನ್ಸ್ನ ನೀವು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ, ಚೆನ್ನಾಗಿರಿ, ಖುಷಿಯಾಗಿ ಮಾಡಿ. ಥ್ಯಾಂಕ್ ಯು ಸೊ ಮಚ್.